ರಾತ್ರೋರಾತ್ರಿ ಹಿಂದೂವಾದಿ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಾಂಗ್ಲಾ ನುಸುಳುಕೋರರ ವಿರುದ್ಧ ದನಿ ಎತ್ತಿದ್ದೇ ಇಲ್ಲಿ ತಪ್ಪಾಯ್ತಾ ಎಂಬ ಪ್ರಶ್ನೆ ಸದ್ಯಕ್ಕೆ ಮೂಡ್ತಾ ಇದೆ. ರಾತ್ರೋರಾತ್ರಿ ಹಿಂದೂವಾದಿ ಪುನೀತ್ ಕೆರೆಹಳ್ಳಿ ಅರೆಸ್ಟ್. ಬಾಂಗ್ಲಾ ನುಸುಳುಕೋರರ ವಿರುದ್ಧ ದನಿ ಎತ್ತಿದ್ದೇ ತಪ್ಪಾಯ್ತಾ? ಹಾಗಾದ್ರೆ ಅಕ್ರಮ ವಲಸಿಗರ ಶೆಡ್ಗೆ ನುಗ್ಗಿದ್ದ ಪುನೀತ್ ಕೆರೆಹಳ್ಳಿ, ಬಾಂಗ್ಲಾರನ್ನ ಅಕ್ರಮ ವಲಸೆ ಬಟಾಬಯಲು ಮಾಡಿದ ಕೆರೆಹಳ್ಳಿ ಬಾಂಗ್ಲಾದೇಶದ ಶೆಡ್ ವಾಸಿಗಳ ಬಳಿ ರಾಷ್ಟ್ರೀಯತೆ ಬಗ್ಗೆ ಪ್ರಶ್ನೆ ಮಾಡಿದ್ರು. ಈ ಬೆನ್ನಲ್ಲೇ ಬನ್ನೇರುಘಟ್ಟ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ರು. ಪುನೀತ್ ಕೆರೆಹಳ್ಳಿ ನಿವಾಸಕ್ಕೆ ನುಗ್ಗಿ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಕಳೆದ ರಾತ್ರಿ ಪುನೀತ್ ಕೆರೆಹಳ್ಳಿ ಡ್ರಿಲ್ ಅನ್ನ ಮಾಡ್ತಿರುವ ಪೊಲೀಸರ ನಡೆಗೆ ಹಿಂದೂಪರ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಿದ್ದೇ ಈಗ ತಪ್ಪಾಯ್ತಾ? ಹಾಗಾಗಿ ಬಂಧನ ಮಾಡುವ ಶಿಕ್ಷೆಯನ್ನ ಕೊಡ್ತಾ ಇದ್ದಾರಾ? ಇಲ್ಲಿ ದೇಶದಿಂದ ಹೊರಗೆ ಕಳಿಸಿ ಎಂದಿದ್ದೇ ತಪ್ಪಾಯ್ತಾ? ಅಕ್ರಮ ವಲಸಿಗರು ಏನಿದ್ದಾರೆ ಅವರನ್ನ ದೇಶದಿಂದ ಹೊರಗೆ ಕಳಿಸಿ ಎಂದಿದ್ದೇ ಇಲ್ಲಿ ದೊಡ್ಡ ತಪ್ಪಾಗಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೆಟ್ಟಿಗರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ರಾತ್ರೋರಾತ್ರಿ ಹಿಂದೂವಾದಿ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಮಾಡಲಾಗಿದೆ. ಬಾಂಗ್ಲಾ ನುಸುಳುಕೋರರ ವಿರುದ್ಧ ದನಿ ಎತ್ತಿದ್ದೇ ಇಲ್ಲಿ ತಪ್ಪಾಗ್ಬಿಟ್ಟಿದೆ. ಅಕ್ರಮ ವಲಸಿಗರ ಶೆಡ್ಗೆ ಪುನೀತ್ ಕೆರೆಹಳ್ಳಿ ನುಗ್ಗಿದ್ರು. ಬಾಂಗ್ಲಾರನ್ನ ಅಕ್ರಮ ವಲಸೆ ಬಟಾಬಯಲು ಮಾಡಿದ್ದೇ ಕೆರೆಹಳ್ಳಿ. ಬಾಂಗ್ಲಾದೇಶದ ಶೆಡ್ ವಾಸಿಗಳ ಬಳಿ ರಾಷ್ಟ್ರೀಯತೆಯ ಬಗ್ಗೆ ಪ್ರಶ್ನೆಯನ್ನ ಕೇಳಿದ್ರು. ಈ ಬೆನ್ನಲ್ಲೇ ಬನ್ನೇರುಘಟ್ಟ ಪೊಲೀಸರು ಕಾರ್ಯಾಚರಣೆಯನ್ನ ಮಾಡಿದ್ರು. ಪುನೀತ್ ಕೆರೆಹಳ್ಳಿ ನಿವಾಸಕ್ಕೆ ಪೊಲೀಸರು ನುಗ್ಗಿ ಅರೆಸ್ಟ್ ಅನ್ನ ಮಾಡಿದ್ದಾರೆ. ಕಳೆದ ರಾತ್ರಿಯಿಂದಲೂ ಕೂಡ ಪುನೀತ್ ಕೆರೆಹಳ್ಳಿಯನ್ನ ಡ್ರಿಲ್ ಮಾಡ್ತಾ ಇದ್ದಾರೆ ಪೊಲೀಸರ ನಡೆಗೆ ಹಿಂದೂಪರ ಮುಖಂಡರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಹುಡುಕಿದ್ದೇ ಇಲ್ಲಿ ತಪ್ಪಾಯ್ತಾ? ಅವರ ನಿಜವಾದ ದಾಖಲೆ ತೆರೆದಿಟ್ಟಿದ್ದೇ ತಪ್ಪಾಗೋಯ್ತಾ? ಅವರನ್ನ ದೇಶದಿಂದ ಹೊರಗೆ ಕಳಿಸಿ ಎಂದಿದ್ದೇ ದೊಡ್ಡ ತಪ್ಪಾಗ್ಬಿಟ್ಟಿದ್ಯಾ? ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನೆಟ್ಟಿಗರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಸದ್ಯಕ್ಕೆ ಪುನೀತ್ ಕೆರೆಹಳ್ಳಿ ಹಿಂದೂ ಮುಖಂಡ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ಜೊತೆಗೆ ಈಗ ನಿನ್ನೆ ರಾತ್ರಿಯಿಂದಲೂ ಕೂಡ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ. ಬಾಂಗ್ಲಾದೇಶರು ಅಂದ್ರೆ ವಲಸಿಗರು ಏನಿದ್ರು ಅವರನ್ನ ಹುಡುಕಿದ್ದೇ ಪುನೀತ್ ಕೆರೆಹಳ್ಳಿ ಅವರ ಬಳಿ ಹೋಗಿ ರಾಷ್ಟ್ರೀಯತೆಯ ಬಗ್ಗೆ ಪ್ರಶ್ನೆಯನ್ನ ಮಾಡಿದ್ರು. ರಾಷ್ಟ್ರೀಯತೆ ಅಂದ್ರೆ ಏನು ಅಂತ ಕೇಳಿದ್ರು. ಆ ಒಂದು ಸಂದರ್ಭದಲ್ಲಿ ಅವರು ಬಾಂಗ್ಲಾದೇಶದವರು, ಇಲ್ಲಿಯವರಲ್ಲ ಅನ್ನೋದು ಕೂಡ ಗೊತ್ತಾಯ್ತು. ಅದಾದ ನಂತರ ಸದ್ಯಕ್ಕೆ ಕಾರ್ಯಾಚರಣೆ ಕೂಡ ಮಾಡಲಾಯ್ತು. ಈಗ ವಲಸಿಗರನ್ನ ಯಾಕೆ ಇಲ್ಲಿಗೆ ಬಂದ್ರಿ ಅಂತ ಕೇಳಿದೆ ದೊಡ್ಡ ತಪ್ಪಾಗೋಯ್ತಾ? ಹಂಗಾಗಿ ಅರೆಸ್ಟ್ ಮಾಡಿದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇದಕ್ಕೆ ಪೊಲೀಸರು ಸ್ಪಷ್ಟನೆಯನ್ನ ಕೊಡಬೇಕಾಗುತ್ತೆ. ನಿನ್ನೆ ರಾತ್ರಿ ಅಂದ್ರೆ ಕಳೆದ ರಾತ್ರಿಯಿಂದಲೂ ಕೂಡ ಪುನೀತ್ ಕೆರೆಹಳ್ಳಿ ಅವರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಡ್ರಿಲ್ ಮಾಡುವ ಕೆಲಸವನ್ನು ಕೂಡ ಈಗ ಮಾಡ್ತಾ ಇದ್ದಾರೆ. ಹಿಂದೂ ಮುಖಂಡರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿ ಪ್ರಶ್ನೆ ಮಾಡದೆ ದೊಡ್ಡ ತಪ್ಪಾಗ್ಬಿಡ್ತಾ? ನಿಜವಾದ ದಾಖಲೆಯನ್ನ ತೆರೆದಿಟ್ಟಿದ್ದೇ ಈಗ ತಪ್ಪಾಯ್ತಾ? ಅಕ್ರಮ ವಲಸಿಗರು ಬಂದಿದ್ದಾರೆ, ಅದು ಕೂಡ ಬಾಂಗ್ಲಾದೇಶದವರು ಇಲ್ಲಿ ಬಂದು ನೆಲೆ ಊರಿದ್ದಾರೆ, ಅದನ್ನ ಹೋಗಿ ಪ್ರಶ್ನೆ ಮಾಡಿದ್ದೀವಿ, ಅದಕ್ಕೆ ಈ ರೀತಿಯಾಗಿ ಮಾಡಿದ್ದಾರ ಅಂತ ಸದ್ಯಕ್ಕೆ ಹಿಂದೂ ಮುಖಂಡರು ಕೂಡ ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸುವ ಕೆಲಸವನ್ನ ಮಾಡಿದ್ದಾರೆ. ಇನ್ನು ಅವ್ರನ್ನ ದೇಶದಿಂದ ಹೊರಗೆ ಕಳಿಸಿ ಅಂತ ಹೇಳಿದ್ರು. ಅದ್ರಲ್ಲಿ ಏನ್ ತಪ್ಪಿದೆ? ಈಗ ನಮ್ಮ ದೇಶಕ್ಕೆ ಕುತ್ತಾಗುತ್ತೆ ಅಥವಾ ನಮ್ಮ ದೇಶಕ್ಕೆ ವಲಸಿಗರು ಬಂದು ತೊಂದರೆ ಕೊಡ್ತಾರೆ ಅಂತ ಅಂದ್ರೆ ಅದನ್ನ ಪ್ರಶ್ನೆ ಮಾಡೋ ಅಧಿಕಾರ ಪ್ರತಿಯೊಬ್ಬರಿಗೂ ಕೂಡ ಇದೆ. ಇದು ಪ್ರಜಾಪ್ರಭುತ್ವ ದೇಶ, ಹಾಗಾಗಿ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಆ ಒಂದು ರೀಸನ್ಗೆ ಅರೆಸ್ಟ್ ಮಾಡೋದು ಎಷ್ಟು ಸರಿ ಅಂತ ಈಗ ಹಿಂದೂ ಮುಖಂಡರು ಪ್ರಶ್ನೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪುನೀತ್ ಕೆರೆಹಳ್ಳಿಯನ್ನ ಅರೆಸ್ಟ್ ಕೂಡ ಮಾಡಿದ್ದಾರೆ, ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಭಾರಿ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ ಪೊಲೀಸರು, ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಬನ್ನೇರುಘಟ್ಟ ಪೊಲೀಸರು ಕಾರ್ಯಾಚರಣೆಯ ಬೆನ್ನಲ್ಲೇ ಈಗ ಅರೆಸ್ಟ್ ಮಾಡಿರುವಂಥದ್ದು. ಇನ್ನು ಪೊಲೀಸರ ನಡೆಗೆ ಹಿಂದೂಪರ ಮುಖಂಡರು ಭಾರಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್. ಸದ್ಯಕ್ಕೆ ಪುನೀತ್ ಕೆರೆಹಳ್ಳಿಯನ್ನ ನಿನ್ನೆ ಅರೆಸ್ಟ್ ಕೂಡ ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಕೂಡ ಭಾರಿ ಡ್ರಿಲ್ ಅನ್ನ ಮಾಡ್ತಾ ಇದ್ದಾರೆ. ವಲಸಿಗರನ್ನ ಪ್ರಶ್ನೆ ಮಾಡಿದ್ದು ಇಲ್ಲಿ ಸರ್ಕಾರಕ್ಕೆ ತಪ್ಪಾಗಿ ಕಾಣಿಸ್ತಾ ಇದೆಯಾ? ಯಾವ ಕಾರಣಕ್ಕೆ ಅರೆಸ್ಟ್ ಮಾಡಿದ್ದಾರೆ ಅರುಣ್? ಸಾಹಿತ್ಯ ಏನಂದ್ರೆ ಹಿಂದೂಪರ ಕಾರ್ಯಕರ್ತ ಪುನೀತ್ ಕೆರೆಹಳ್ಳಿಯನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ಅಕ್ರಮವಾಗಿ ಯಾರು ಬಾಂಗ್ಲಾವಾಸಿಗಳು ಅಲ್ಲಿ ವಾಸ ಆಗಿರ್ತಾರೆ ಅಂತ ಶೆಡ್ಗಳಿಗೆ ಹೋಗ್ಬಿಟ್ಟು ಅವರು ಅಲ್ಲಿನ ಆಧಾರ್ ಕಾರ್ಡ್ಗಳನ್ನ ಪರಿಶೀಲನೆ ಮಾಡಿ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಇರ್ಬೋದು ಮತ್ತೆ
ಪ್ರದರ್ಶನ ಮಾಡಿರುವಂತದ್ದು. ಇನ್ನೊಂದು ರೀತಿ ಆ ವ್ಯಕ್ತಿಗಳ ಒಂದು ಗೌಪ್ಯತೆ ಮಾಹಿತಿಯನ್ನ ಏನು ಒಂದು ಸಾರ್ವಜನಿಕವಾಗಿ ಪ್ರದರ್ಶನ ಮಾಡುವಂತದ್ದು ಒಂದು ಅದರ್ ಆಕ್ಟ್ ಪ್ರಕಾರ ಒಂದು ಅಪರಾಧ ಆಗಿರುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಬೇಸಿಸ್ ಮೇಲೆ ಅವರನ್ನ ಸದ್ಯಕ್ಕೆ ವಶಕ್ಕೆ ಪಡ್ಕೊಂಡು ಏನು ಬನ್ನರಘಟ್ಟ ಪೊಲೀಸರು ವಿಚಾರಣೆ ಮಾಡ್ತಾ ಇರುವಂತದ್ದು. ಅಂದ್ರೆ ಏನು ಕಳೆದ 2-3 ದಿನಗಳಿಂದ ಸಹ ಒಂದು ಹೆಚ್ಚಿನ ಬಾಂಗ್ಲಾ ನಿವಾಸಿಗಳು ಎಲ್ಲೆಲ್ಲಿ ಇರ್ತಾರೆ ಅಲ್ಲೆಲ್ಲ ಕ್ಯಾಂಪ್ಗಳಿಗೆ ಹೋಗಿ ಅವರ ಏನು ಕಾರ್ಡ್ಗಳನ್ನ ಏನು ಎತ್ಕೊಂಡು ಅವ್ರ ಆಧಾರ್ ಕಾರ್ಡ್ ಇರ್ಬೋದು ಮತ್ತೆ ಅವ್ರ ಪರ್ಸನಲ್ ಡೀಟೇಲ್ಸ್ ಅನ್ನ ಎತ್ಕೊಂಡಿರ್ಬೋದು. ಸೊ ಅದನ್ನೆಲ್ಲವನ್ನು ಸಹ ಇಟ್ಕೊಂಡು ಏನು ಸಾಮಾಜಿಕ ಜಾಲತಾಣ ಇರ್ಬೋದು ಮತ್ತೆ ಬೇರೆ ಬೇರೆ ಕಡೆ ಶೇರ್ ಮಾಡ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಬನ್ನರಘಟ್ಟ ಪೊಲೀಸರು ಏನು ಅಲ್ಲಿ ಬಾಂಗ್ಲಾ ನಿವಾಸಿ ವ್ಯಕ್ತಿ ಕೊಟ್ಟಂತಹ ದೂರಿನ ಮೇಲೆಗೆ ಅವರನ್ನ ವಶಕ್ಕೆ ಪಡ್ಕೊಂಡು ಸದ್ಯಕ್ಕೆ ವಿಚಾರಣೆಯನ್ನ ಮಾಡ್ತಾ ಇರುವಂತದ್ದು. ಸಾಹಿತ್ಯ. ಥ್ಯಾಂಕ್ ಯು ಅರುಣ್, ನಿಮ್ಮೆಲ್ಲ ಮಾಹಿತಿಗಾಗಿ.